ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು. ಪ್ರಕಾಶ್ ಅಣ್ಣಾಗ ಗಣೇಶ್ ಅಣ್ಣಾಗ ಬೆನ್ನ ಹತ್ತಿದಾಗ ಪಾಪ ಅವ್ರ ನಾನು ಪ್ರಕಾಶ್ ಅಣ್ಣಾರಿ ನನ್ನ ಮನೆ ಮಗನಿಗೈತೆ ನನಗೆ ಅಪ್ಕೊಂಡ ನೀವು ಐವಳಿ ಒಟ್ಟ ಹಂಚಬೇಡ ನಿನಗೆ ಜಾಗ ಕೊಡಿಸ್ತಾನ ನಾನು ಆ MP ಎಲೆಕ್ಷನ್ದಾಗ ಆ ಭಾಗಕ್ಕೆ ಮಾತು ಕೊಡ್ದೈತಿ ಅದಕ್ಕೆ ನಿನಗೆ ಜಾಗ ಕೊಡಿಸಿ ಇಲ್ಲಿ ಯಾವುದೇ ತೊಂದರೆ ಬರಲ್ದಾಗ ನಾ ಪೈಪ್ಲೈನ್ ನಾನು ನಿನಗೆ ದಾಡಿಸ್ಕೊಡ್ತಾನೆ ಪ್ರಕಾಶ್ ಅಣ್ಣ ಹೇಳಿ ಈ ಭಾಗದಾಗ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವ್ರು ಎಲ್ಲೆಲ್ಲಿ ಒಂದು ಜವಾಬ್ದಾರಿ ತಗೊಂಡಿದ್ರು. ಅನ್ನಪೂರ್ಣೇಶ್ವರಿ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ಶಿವಶಕ್ತಿ ಇರ್ಬೋದು, ಇದು ನಮ್ಮ ಕರಗಾವ್ ಆಗಲಿ ಹೋದ್ ಸರ್ತಿ ಹೇಳಿದ್ರು DT ಕಾಕ ಅವರು ಪ್ರಕಾಶ್ ಅಣ್ಣ ಹುಕ್ಕೇರಿ ಅವ್ರ MP ಎಲೆಕ್ಷನ್ ನಿಂತಾಗ ಅವ್ರ ಮನೆಗೆ ಹೋದಾಗ ಒಂದ ಮಾತು ಹೇಳಿದ್ರು, ಪ್ರಕಾಶ್ ನನಗೆ ಏನು ಬೇಡ ಬರೀ ಈ ಭಾಗದಾಗ ನೀರು ತಂದು ಕೊಡು, ನಾ ಇವತ್ತು ಹುಟ್ಟಿನಿ ನಂದು ಸ್ವಾರ್ಥಕ್ಕೆ ಆಗ್ತಿದ್ದಂತ ಮೊದಲ ಏನು 100 ಕೋಟಿ ರೂಪಾಯಿ ಆಗಿದ್ದು ನಂದೇನು ಒಂದು ರಿಕ್ವೆಸ್ಟ್ ಐತಿ, 2ನೇ ಹಂತ ಕೂಡ ಏನು ಟೆಂಡರ್ ಮಾಡ್ತೀರಿ ಇನ್ನು DPR ಚೇಂಜ್ ಮಾಡೋದ್ರ ಮಾಡ್ರಿ. ಈ ಮುಂದಿನವ್ರ ಸ್ಕೀಮ್ ಕೊಟ್ಟು ಎರಡು ಈಗ 100 ಕೋಟಿ ಮುಂದಿನ ಏನು DPR ಆಗ್ತಿದೆ ಎರಡೂ ಮಾಡಿ ನೀರು ತಂದು ಕೊಡುವಂಥದ್ದು ಜವಾಬ್ದಾರಿ ನಾವು ಮತ್ತು ಐಗೋಳಿ ಮತ್ತು ಪ್ರಕಾಶ್ ಅಣ್ಣ ಸತೀಶ್ ಅಣ್ಣ ಎಲ್ಲರೂ ಏನು ಕೊಡ್ತಿದ್ದಾರೋ ಆ ದುರುತಿ ಮತ್ತು ನಿಮ್ಮ ದೇವ್ರು ಒಳ್ಳೇದು ಮಾಡ್ತದೆ ಅಂತ ಹೇಳಿ 2 ಮಾತು ಮುಗಿಸ್ತು. ಮಲೆನಾಡ ಹಸಿರಸಿರಿ ನನ್ನ ಮಣ್ಣಿದು ನನ್ನ ಸಚಿವರ ಮೇಲೆ ಏನು ನಮ್ಮದು ವಿರೋಧ ಇಲ್ಲ. ಯಾಕಂದರೆ ಅದು ಸಚಿವರ ಜವಾಬ್ದಾರಿ ಅನ್ನೋದಕ್ಕಿಂತ ಹೆಚ್ಚು ಹಿಂದೂ ಕೂಡ ಗೋವಿಂದ ಕಾರಜೋಳ ನೀರಾವರಿ ಮಂತ್ರಿ ಇದ್ದರು, ಅವರು ಕೂಡ ಬಂದು ಉದ್ಘಾಟನೆ ಮಾಡಿದ್ರು. ಈ ಭಾಗದ ಶಾಸಕರಾಗಿರ್ತಕ್ಕಂಥ ಐವಳಿ ಸಾಹೇಬ್ ಒಂದು 2-3 ಸಲ ಪೂಜೆ ಮಾಡ್ಯಾನ. ಪೂಜೆ ಮಾಡಿ ಮತ್ತು ಅದು ಏನಿದೆ ಒಬ್ಬ ಮಂತ್ರಿ ಬಂದು ಪೂಜೆ ಮಾಡಿ ಇನ್ನೊಂದು ಕೆಲಸ ಮಾಡಿಲ್ಲ, ಬರೀ ಪೂಜೆ ಮಾಡೋದು ಇವ್ರದ್ದೇನು ಉದ್ದೇಶ ಅಂತಂದ್ರೆ ಈ ಭಾಗದ ಜನರಿಗೆ 30 ಹಳ್ಳಿ ಇವತ್ತು ಕರಗಾವ್ ಏತ್ ನೀರಾವರಿ ಇರ್ಬೋದು, ಮತ್ತು ಇವತ್ತೇನು ಹನುಮಾನ್ ಏತ್ ನೀರಾವರಿ ಏತ್ ನೀರಾವರಿ ಯೋಜನೆಯನ್ನು ಇವತ್ತು ಇವರೇನ ಶಾಸಕರ ದಿಕ್ಕು ತಪ್ಪಿಸುವಂಥ ಕೆಲಸ 40 ವರ್ಷ ಮಾಡಂತಾರೆ. ಈ ಸೊಬಗು ಬೇಡ ಅಂತೇಳಿ ಇವತ್ತು ರೈತರೆಲ್ಲ ಸೇರಿದಾರೆ. ನೀವು ಪೂಜೆ ಮಾಡೋದು ಬೇಕಾಗಿಲ್ಲ, ವರ್ಕೆಲ್ಲ ಮುಗಿದು ಪೂಜೆ ಮಾಡೋದು, 2 ಸಲ ಪೂಜೆ ಮಾಡೋದು ಉದ್ಘಾಟನೆ ನೀವು ಹೇಳಿದ್ರೆ ದಿವಸ ಪೂಜೆನ ಮಾಡೋದು. ಪೂಜೆ ಆದ ಮನೆಯಾಗಲೇ ದೇವ್ರ ಜಗಲಿ ಮುಂದೆ ಪೂಜೆ ಮಾಡೋದು. ವರ್ಕೆಲ್ಲ ಮುಗಿದ ಮತ್ತೆ ಪೂಜೆ ಮಾಡ್ಬೇಕಾಗಿತ್ತು. ವರ್ಕೆಲ್ಲ ಮುಗಿದ ಮತ್ತೆ ಪೂಜೆ ಮಾಡಿದ್ರೆ ನಾವೆಲ್ಲ ನಾಡಿನ ಈ ಭಾಗದ ರೈತರೆಲ್ಲ ಅವ್ರನ್ನ ಗೌರವಿಸ್ತಿದ್ದು. ಈಗೂ 10 ಸಲ ಪೂಜೆ ಮಾಡ್ಯಾರ, ಇವತ್ತು ಪೂಜೆ ಮಾಡಕ್ಕೆ ಹೋಗ್ಯಾರ. ನೀನೇನೋ ಅದನ್ನ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಈ ಹೋರಾಟಕ್ಕೆ ಏನು ಚಿಕ್ಕೋಡಿ ಒಳಗೆ ಭಾಗದ ನಮ್ಮ ಶಶಿಕಾಂತ್ ಗುರೂಜಿ ಅವ್ರ ಭಯ ಬಿದ್ದು ಈಗ ಜಾಗ ಖರೀದಿ ಮಾಡಿ ಮತ್ತು ಕೂಡ ಪೂಜೆಗೆ ಹೋಗ್ಯಾರ. ಅವ್ರು ಬರಲಿ ವೇಟ್ ಮಾಡೋದು. ಅವ್ರು ಬಂದ ಲಿಖಿತ ರೂಪದಾಗ 500 ಕೋಟಿ ರೂಪಾಯಿ ಮತ್ತು ಹನುಮಾನ್ ಏತ್ ನೀರಾವರಿ ಯೋಜನೆಯಿಂದ ಲಿಖಿತವಾಗಿ ಅವ್ರು ಗಟ್ಟಿವಾಗಿ ಈ ಸಂದೇಶನ ಈ ಸಮಾಜ ಮುಂದೆ ಕೊಡಬೇಕು. ಜನಾಂದೋಲನ ಕೊಟ್ಟಾಗ ಜನ ಅದನ್ನು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದ್ರೆ ಜನ ಒಪ್ಪಿಕೊಂಡ್ರಂದ್ರೆ ಅವ್ರಿಗೆ ಭವಿಷ್ಯ ಇಲ್ಲ. ಯಾಕಂದ್ರೆ ಈ ಬರೀ ಪೂಜೆ ಮಾಡ್ತಕ್ಕಂಥ ನಾಟಕಗಳನ್ನ ನಾವು ಯಾರು ಕೂಡ ನಂಬೋದಿಲ್ಲ. ನಮಗೂ ಗೊತ್ತೈತಿ. ಇವತ್ತು ಯಾಕಾದ್ರೆ ಗೋವಿಂದ ಕಾರಜೋಳ ಅಂದ್ರೆ ಒಬ್ಬ ಮಂತ್ರಿ ಇದ್ದ, ಅವೇನು ಸಣ್ಣ ಹುಡುಗ. ಈಗ DM ಐಹೊಳೆ ಅವರು ಏನು ಹೇಳ್ತಾರೆ, ಅಧಿಕಾರದೊಳಗಡೆ ನಾವು ಪೂಜೆ ಮಾಡಿದ್ವಿ, ಅದಕ್ಕೆ ಕಾಂಗ್ರೆಸ್ ಸರ್ಕಾರದವರು ಹಣ ಕೊಡ್ಲಿಕ್ಕೆ ವಿರೋಧ ಮಾಡ್ತಾರೆ. ಈಗ ಯಾರು ಕೊಟ್ರು? ಅದೇ ಈಗ ಯಾರು ಕೊಟ್ಟರು? ಈಗ ಜಿಲ್ಲಾ ಉಸ್ತುವಾರಿ ಅವ್ರು ಕೊಟ್ಟರು. ಪಾಪ ರೊಕ್ಕ ಹಂಗಾರೆ ಶಾಸಕ ಜವಾಬ್ದಾರಿಯನ್ನು ಕೊಡಬೇಕಾಗಿತ್ತು. ಅಧಿವೇಶನ ಮುಂದೆ ಸುವರ್ಣಸೌಧ ಮತ್ತು ವಿಧಾನಸೌಧ ಮುಂದೆ ಕೂತು ಪ್ರತಿಭಟನೆ ಮಾಡಬೇಕಾಗಿತ್ತು. ಕರಗಾವ್ ಏತ್ ನೀರಾವರಿ ಹನುಮಾನ್ ಏತ್ ನೀರಾವರಿ ನನ್ನ ಜನರಿಗೆ 30 ವರ್ಷದಿಂದ ನಾನು ಸುಳ್ಳು ಹೇಳಿನೋ, ನನಗೆ ಆ ಜನರಿಗೆ ನಾನು ನ್ಯಾಯ ಕೊಡಬೇಕಾಗಿತ್ತು ಮತ್ತು ಹೋರಾಟ ಮಾಡಬೇಕಾಗಿತ್ತು. ಏನು ಹೋರಾಟ ಮಾಡ್ಯಾರ? ಪೂಜೆ ಮಾಡಕ್ಕೆ ಗೊತ್ತಾಗ್ತದೆ, ಸ್ಯಾಂಕ್ಷನ್ ಮಾಡಿಸೋದು ಗೊತ್ತಾಗಿಲ್ಲ. ಈಗ ಜಿಲ್ಲಾ ಉಸ್ತುವಾರಿ ಅವ್ರು ಸ್ಯಾಂಕ್ಷನ್ ಮಾಡಿಕೊಂಡು ಇರಲಿ. ಯಾರು ರಾಜಕಾರಣ ವ್ಯವಸ್ಥೆ ಹಿಂದೇನಾಗೈತೆ ಅನ್ನೋದು ಕೇಳ್ಕೊಂಡಾಗ ಕೂಡ ಟೈಮಿಂಗ್ ಇಲ್ಲ. ಹಿಂದೆ ಆಳಿಗೆ ಹೆಚ್ಚಿದಾರೆ. ಈಗ ಮುಂದೆ 2 ದಿವಸದಾಗ 500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮುಗಿಸಿದ್ರು, ಹನುಮಾನ್ ಏತ್ ನೀರಾವರಿಯನ್ನು ಮುಗಿಸ್ತಾರೆ ಅನ್ನುವಂಥ ನಿಖರವಾಗಿ ಜನ ಸಮುದಾಯ ರೈತರು ಬಂದು ಹೇಳ್ತಕ್ಕಂಥ ಕೆಲಸ ತೀರ್ಮಾನ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.